ಹಾಯ್ ಹಲೋ ನಮಸ್ಕಾರ. ಸುದ್ದಿ ಸಂತೆ ಡಬಲ್ ಫೈವ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರವಿ ಬಾನವಳ್ಳಿ. ನಾನು ಇವತ್ತು ನಿಮ್ಮ ಮುಂದೆ ಹೊತ್ತು ತರುತ್ತಿರುವ ಸುದ್ದಿ ಯಾವುದು ಅಂದರೆ, ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ನಟಿ ಗೀತಾ ದಕ್ಷಿಣ ಭಾರತದ ಪ್ರಮುಖ ಚಿತ್ರನಟಿಯರಲ್ಲಿ ಒಬ್ಬರು. ಅವರು ಪಂಚಭಾಷೆಗಳಾದ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅವರ ಅದ್ಭುತ ಅಭಿನಯ ಶೈಲಿ, ಅವರ ಭಾವಪೂರ್ಣ ಮುಖಭಾವಗಳು ಮತ್ತು ನಟನೆಗೆ ತಕ್ಕಂತೆ ಸಮರ್ಪಿತ ಮನೋಭಾವನೆ ಅವರು ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಚಿತ್ರರಂಗದಲ್ಲಿ ಅವರು ಅಭಿನಯದ ಮೂಲಕ ತಮ್ಮದೇ ಆದ ಛಾಪು ಮೂಡಿಸಲು ಸಾಧ್ಯವಾಗಿತ್ತು. 1980-1990ರ ದಶಕದಲ್ಲಿ ಮಿಲ್ಕಿ ಬ್ಯೂಟಿ ಎಂದೇ ಕರೆಸಿಕೊಳ್ಳುತ್ತಿದ್ದ ಗೀತಾ, ತೆಳ್ಳಗೆ ಬೆಳ್ಳಗೆ ಹಾಲು ಬಣ್ಣದ ಸುಂದರ ಚೆಲುವೆಯಾಗಿದ್ದ ಗೀತಾ ಅದ್ಭುತವಾಗಿ ಅಭಿನಯಿಸುತ್ತಿದ್ದರು. ಅವರ ಅಭಿನಯ ನೋಡಿ ಎಂಥವರಾದರೂ ಫಿದಾ ಆಗಿ ಬಿಡುತ್ತಿದ್ದರು ಮತ್ತು ತಮ್ಮ ನಟನೆಯ ಮೂಲಕ ಅಷ್ಟೇ ಜನಪ್ರಿಯತೆ ಕೂಡ ಗಳಿಸಿದ್ದರು. ಆಗ ಕರ್ನಾಟಕ ಒಂದರಲ್ಲಿ ಅವರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದರು. ಗೀತಾ ಅವರ ಆರಂಭಿಕ ಜೀವನ ಹೇಗಿತ್ತು ಎಂದರೆ, ಗೀತಾ ಅವರು 1962ರ ಏಪ್ರಿಲ್ 14ರಂದು ಬೆಂಗಳೂರಿನಲ್ಲಿ ಜನಿಸಿದರು. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನ ಮಲ್ಲೇಶ್ವರಂನ ರಾಘವೇಂದ್ರ ಹೈಸ್ಕೂಲ್ನಲ್ಲಿ ಪೂರ್ಣಗೊಳಿಸಿದರು. ಕಾರಣಾಂತರದಿಂದ ಗೀತಾ ಅವರ ತಂದೆ ತಾಯಿಗಳು 1974ರಲ್ಲಿ ತಮ್ಮ ಕುಟುಂಬವನ್ನು ಚೆನ್ನೈಗೆ ಸ್ಥಳಾಂತರಿಸಿದರು. ಆನಂತರ ಪ್ರೌಢ ಶಿಕ್ಷಣವನ್ನು ಗೀತಾ ಚೆನ್ನೈನ ಟಿ ನಗರದ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಮುಗಿಸುತ್ತಾರೆ. ಹೈಸ್ಕೂಲ್ ಶಿಕ್ಷಣದ ನಂತರ ನೃತ್ಯ ಮತ್ತು ಅಭಿನಯದ ಮೇಲೆ ಆಸಕ್ತಿ ಇದ್ದಿದ್ದರಿಂದ ನೃತ್ಯ ಮತ್ತು ಅಭಿನಯ ಕಲಿಯುತ್ತಾರೆ. ಆಗ 1978ರಲ್ಲಿ ತಮಿಳು ಚಿತ್ರ ಭೈರವಿ ಸಿನಿಮಾದಲ್ಲಿ ರಜನಿಕಾಂತ್ಗೆ ತಂಗಿಯಾಗಿ ನಟಿಸುವ ಅವಕಾಶ ಸಿಗುತ್ತದೆ. ಆ ಚಿತ್ರದ ಯಶಸ್ಸಿನಿಂದ ಅವರು ದಕ್ಷಿಣ ಭಾರತದ ವಿವಿಧ ಭಾಷೆಗಳ ಚಿತ್ರಗಳಲ್ಲಿ ಹೀರೋಯಿನ್ ಆಗಿ ಅಭಿನಯಿಸುತ್ತಾರೆ. 1978ರಿಂದ 1997ರವರೆಗೂ ನಟಿ ಗೀತಾ ಪಂಚಭಾಷೆಗಳ 200 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರು ಕನ್ನಡದಲ್ಲಿ 59 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವರು ಕನ್ನಡದ ಮೇರು ನಟ ಡಾ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಅನಂತನಾಗ್, ಶಂಕರ್ನಾಗ್, ಲೋಕೇಶ್, ರಾಮಕೃಷ್ಣ, ಗಿರೀಶ್ ಕಾರ್ನಾಡ್, ಜೈ ಜಗದೀಶ್, ಚರಣರಾಜ್, ಶ್ರೀನಾಥ್, ಶಶಿಕುಮಾರ್, ಬಾಲರಾಜ್, ದೇವರಾಜ್ ಇವರೊಂದಿಗೆ ಅಭಿನಯಿಸಿದ್ದಾರೆ. ಅವರು ನಟಿಸಿದ ಪ್ರಮುಖ ಚಿತ್ರಗಳು ಎಂದರೆ ಗರ್ಜನೆ, ದೇವರ ಆಟ, ಹೆಣ್ಣಿನ ಸೇಡು, ಆರಾಧನೆ, ಆಶಾಕಿರಣ, ಎರಡು ರೇಖೆಗಳು, ಪ್ರಚಂಡ ಕುಳ್ಳ, ರಾಮಪುರದಲ್ಲಿ ರಾವಣ, ಹೆಣ್ಣಿನ ಸೌಭಾಗ್ಯ, ಗಿರಿಬಾಲೆ, ವಿಮೋಚನೆ, ಧ್ರುವತಾರೆ, ಮಮತೆಯ ಮಡಿಲು, ಅರುಣರಾಗ, ಅನುರಾಗ ಅರಳಿತು, ನೆನಪಿನ ದೋಣಿ, ಶ್ರುತಿ ಸೇರಿದಾಗ, ದೇವತಾ ಮನುಷ್ಯ, ಶಿವ ಮೆಚ್ಚಿದ ಕಣ್ಣಪ್ಪ, ಆಕಸ್ಮಿಕ ಹೀಗೆ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಗೀತಾ ಅವರು ನಟಿಸಿದ ಕೆಲವು ಚಿತ್ರಗಳಿಗೆ ಫಿಲ್ಮ್ಫೇರ್ ಪ್ರಶಸ್ತಿಗಳು ಸಿಕ್ಕಿವೆ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ಸಿಕ್ಕಿದೆ. 1997ರಲ್ಲಿ ನಟಿ ಗೀತಾರವರಿಗೆ ಅಮೆರಿಕಾದಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ಭಾರತೀಯ ಮೂಲದ ವಾಸನ್ ತಾತಮ್ ಎಂಬುವರೊಂದಿಗೆ ಅಮೆರಿಕಾಗೆ ಪ್ರವಾಸಕ್ಕೆಂದು ಹೋಗಿದ್ದಾಗ ಅಲ್ಲಿ ಅವರ ಪರಿಚಯವಾಗುತ್ತದೆ. ಅವರ ಮೇಲೆ ಗೀತಾರವರಿಗೆ ಪ್ರೀತಿ ಹುಟ್ಟುತ್ತದೆ. ಪರಸ್ಪರ ಇಬ್ಬರು ಪ್ರೀತಿಸಿ ಮದುವೆ ಕೂಡ ಆಗುತ್ತಾರೆ. ಮದುವೆಯ ನಂತರ ಗೀತಾರವರು ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿ ಗಂಡನ ಜೊತೆ ಅಮೆರಿಕಾದಲ್ಲಿ ನೆಲೆಸುತ್ತಾರೆ. ಗೀತಾರವರಿಗೆ ಅಮೆರಿಕಾದಲ್ಲಿ ಯಾವುದೇ ಕೊರತೆಯೂ ಇರುವುದಿಲ್ಲ. ಕಾರು, ಬಂಗ್ಲೆ, ಆಳು ಕಾಳುಗಳು ಹೀಗೆ ಎಲ್ಲವೂ ಇರುತ್ತದೆ. ಆದರೆ ಅವರಿಗೆ ತಾಯ್ನಾಡಿನ ಪ್ರೀತಿ, ಅಭಿಮಾನಿಗಳ ಪ್ರೀತಿ, ಇಲ್ಲಿನ ಜನರನ್ನು ಮರೆಯಲು ಸಾಧ್ಯವಾಗುವುದಿಲ್ಲ. ಗೀತಾರವರಿಗೆ 2 ಮುದ್ದಾದ ಮಕ್ಕಳು ಕೂಡ ಹುಟ್ಟುತ್ತಾರೆ. ಮಕ್ಕಳು ಬೆಳೆದು ದೊಡ್ಡವರಾದ ಬಳಿಕ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ ನಂತರ ಗೀತಾರವರಿಗೆ ಮತ್ತೆ ಭಾರತಕ್ಕೆ ಬಂದು ನೆಲೆಸಬೇಕು, ಮತ್ತೆ ನಾನು ಬಣ್ಣ ಹಚ್ಚಿ ಚಿತ್ರಗಳಲ್ಲಿ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಳ್ಳಬೇಕು ಎಂಬ ಆಸೆ ಉಂಟಾಗುತ್ತದೆ. ನಂತರ ಆ ವಿಷಯವನ್ನು ಪತಿ ವಾಸನರವರಿಗೆ ಭಾರತಕ್ಕೆ ಹೋಗಿ ನೆಲೆಸುವ ಬೇಡಿಕೆ ಇಟ್ಟಾಗ ಪತಿ ವಾಸನ್ ತಾವು ಬರಲು ನಿರಾಕರಿಸುತ್ತಾರೆ. ಆದರೆ ಗೀತಾ ನಟನೆಯನ್ನು ತುಂಬ ಪ್ರೀತಿಸುತ್ತಿದ್ದರಿಂದ ಅವರು ಗಂಡ ಮಕ್ಕಳನ್ನು ಬಿಟ್ಟು ಭಾರತಕ್ಕೆ ಬರುವ ದೃಢ ಸಂಕಲ್ಪ ಮಾಡಿ ಚೆನ್ನೈಗೆ ಬಂದು ಬೃಹತ್ ಬಂಗಲೆಯೊಂದನ್ನು ಖರೀದಿಸಿ ಅಲ್ಲಿ ನೆಲೆಸುತ್ತಾರೆ.
ಮತ್ತೆ ತಮಿಳು, ಮಲಯಾಳಂ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿ ಮತ್ತು ಕಿರುತೆರೆಯಲ್ಲೂ ಅಭಿನಯಿಸುತ್ತಾರೆ. ಇತ್ತೀಚೆಗೆ ಕನ್ನಡದಲ್ಲಿ ಅವರು 10ನೇ ತರಗತಿ ಎಂಬ ಚಿತ್ರದಲ್ಲಿ ಪೋಷಕಿ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ತಮಿಳು, ಮಲಯಾಳಂ ಚಿತ್ರಗಳಲ್ಲೂ ನಟಿಸಿದ್ದಾರೆ. ಈಗಲೂ ಗೀತಾರವರ ಪತಿ ಮತ್ತು ಮಕ್ಕಳು ಬಂದು ಅವರ ಯೋಗಕ್ಷೇಮ ವಿಚಾರಿಸಿಕೊಂಡು ಹೋಗುತ್ತಿರುತ್ತಾರೆ ಮತ್ತು ಅವರನ್ನು ನೋಡಿಕೊಳ್ಳಲು ಪತಿ ವಾಸನ್ ಮತ್ತು ಮಕ್ಕಳು ಆಳುಕಾಳುಗಳನ್ನು ನೇಮಿಸಿದ್ದಾರೆ. ಗೀತಾ ಸುಖವಾಗಿದ್ದಾರೆ. ಭಾರತಕ್ಕೆ ಮರಳಿ ಬಂದಿರುವ ಗೀತಾ ಮತ್ತೆ ಬಣ್ಣದ ಬದುಕನ್ನು ಪ್ರೀತಿಸುತ್ತಿರುವುದು ಹೆಮ್ಮೆಯ ವಿಷಯ. ಅವರ ಕಲಾ ಸೇವೆ ಇನ್ನಷ್ಟು ದಿನಗಳು ಮುಂದುವರಿಯಲಿ. ದೇವರು ಅವರನ್ನು ಇನ್ನಷ್ಟು ಕಾಲ ಚೆನ್ನಾಗಿಟ್ಟಿರಲಿ ಅನ್ನುವುದು ನಮ್ಮ ಆಶಯ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.